ಸೆಕೆಂಡ್ ಅಲಿಗೇಷನ್, ಸಿನಿಮಾ ದುಡ್ಡು ತೊಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ. ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ. ಯಾಕೆ ಅಂದರೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್. ಅವರ ಫಿಲ್ಮ್ ಚೇಂಬರ್ಗೆ ಹೋಗಿದೆ ಈ ವಿಷಯ. ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಅವ್ರು ಹೇಳಿರೋವಂಥ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ. ಐ ರೆಸ್ಪೆಕ್ಟ್ ಹಿಮ್, ಐ ರೆಸ್ಪೆಕ್ಟ್ ಹಿಸ್ ವರ್ಡ್ಸ್. ಅವ್ರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದಾದಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಈ ಒಂದು ವಿಚಾರ ಅಂದರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನು ಹ್ಯಾಂಡಲ್ ಮಾಡ್ತೀರಾ ಆ ವಿಚಾರದ ಬಗ್ಗೆ ಯಾರೂ ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ. ಹಾಂ, ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಈ ಒಂದು ವಿಡಿಯೋ. ನಾನು ತಪ್ಪು ಅಂತ ಮಾಡಿದರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು ನಾನು. ನಂದು ತಪ್ಪಿದೆ ಅಂತ ಅಂದರೆ, ನಾನು ತಪ್ಪು ಮಾಡಿಲ್ಲ ಅಂತ ಆದರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳೆ. 100% ನಾನು ಸಾರಿ ಕೇಳೋಳೆ ಅಲ್ಲ. ಯಾರಿಗಾದರೂ ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ, ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ, ನನ್ನ ಸಾರಿ ನಿಮಗೆ, ನನ್ನ ಅಭಿಮಾನಿಗಳಿಗೆ, ಬೇರೆಯವ್ರಿಗಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಐ ನೋ ಏನೇ ಸಿಚುವೇಶನ್ ಬಂದ್ರೂ ನೀವು ಎಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ. ಆ್ಯಂಡ್ ಆಲ್ ಐ ಕ್ಯಾನ್ ಸೇ ಈಸ್ ಥ್ಯಾಂಕ್ ಯು. And I love you all. Thank you.